ಮಾಡ್ತಾ ಇರ್ತಾರೆ, ಮಾಡಲೇಬೇಕಾಗ್ತದೆ. ಯಾಕಂದರೆ ವಿಮರ್ಶೆ ರಾಜಕೀಯದಲ್ಲಿ ಇರಬೇಕಾಗಿದ್ದಿನ ಅವ್ರಿಗೆ ಅನಿಸಿದ ಮಾತುಗಳು ಹೇಳ್ತಾ ಇರ್ತಾರೆ. ಇಲ್ಲ ನೀವು ರಿಟೈರ್ ಆಗಬೇಕಾಗಿತ್ತು 75 ಹಾಗೆ ಅವ್ರು ಮಾತಾಡ್ತಾರೆ. ಇವತ್ತು ಅವರು ಈ ಟೀಕಾನು ಮಾಡ್ತಿರ್ತಾರೆ, ಇವರು ಅವ್ರನ್ನ ಟೀಕಾ ಮಾಡ್ತಿರ್ತಾರೆ. ಅದೇನೋ ಆಗಲಿ, ಆದರೂ ಒಂದು ಮಾತು ಮಾತ್ರ ಸಾಧ್ಯ, ಅಧಿಕಾರಕ್ಕಾಗಿರೇ ಆಗಲಿ ಯಾವ ಕಾರಣಕ್ಕಾರೇ ಆಗಲಿ ಯಾರೂ ಜಗದಲ್ಲೇ ಅಧಿಕಾರಕ್ಕೆ ಇದು ಮಾಡಿದಂತ ಯಾರೂ ನೋಡಿದ್ರೆ ಇಲ್ಲ. ಜನಸೇವೆಪ್ಪ, ರೈತರ ಸೇವೆ, ಹಿಂದುಳಿದವರ ಸೇವೆ, ಅಸ್ಪೃಶ್ಯರ ಸೇವೆ ಅನ್ನೋಂಥ ಮಾತುಗಳು ಎಲ್ಲರೂ ಹೇಳ್ತಾ ಇರ್ತಾರೆ. ಒಂದು ರಾಜಕೀಯ ಭಾಷೆ, ಅದ್ರ ಬಗ್ಗೆ ಅಂತ ಎರಡು ಮಾತಿಲ್ಲ. ಅವ್ರು ಏನು ಮಾಡ್ತಾರೆ, ಏನು ಗುರಿ ಇಟ್ಟಿದ್ದಾರೆ ಅನ್ನೋದು ಮುಖ್ಯ ಆಗ್ತದೆ. ಈಗಿನ ತುರ್ತದ ಮಟ್ಟಿಗೆ ನಮ್ಮ ಭಾಗವತರವರು ನಾನಂತೂ ರಿಟೈರ್ ಆಗುವುದಿಲ್ಲ, ಇನ್ನೊಬ್ರಿಗೆ ರಿಟೈರ್ ಅಂತ ಹೇಳೋದಿಲ್ಲ. ಅಂದರೆ ಅಲ್ಲಿ ಆ ಫುಲ್ ಸ್ಟಾಪ್ ಬಿಟ್ಟರು. ಇನ್ನು ಮುಂದೆ ಮೋದಿ ಅವರು ಸೆಪ್ಟೆಂಬರ್ದು ರಿಟೈರ್ ಆಗೋದಿಲ್ಲ ಅನ್ನೋದು ಇಂಡೈರೆಕ್ಟಾಗಿ ಹೇಳಿದರು. ಮತ್ತಿನ್ನು ಟೀಕೆ ಟಿಪ್ಪಣಿ ಮಾಡಿ ವಿಮರ್ಶೆ ಮತ್ತೆ ನಡೀತಾ ಇರ್ತಾರೆ, ನಡೀಲಿ. ಅದು ನಾವು ಈ ಸಂದರ್ಭದಲ್ಲಿ RSS BJP ಬಿಟ್ಬಿಡೋಣ, ಅದು ಏನು ಮಾಡ್ತಾರೆ ಅವರು. ಯಾಕಂದರೆ ಮೋದಿಯವರು ಸಾಕಷ್ಟು ಬುದ್ಧಿವಂತರಿದ್ದಾರೆ, ಅವರ ಫಾಲೋವರ್ಸು ಸಾಕಷ್ಟು ಬುದ್ಧಿವಂತರಿದ್ದಾರೆ, ಅವರು ಸರಿಯಾಗಿದ್ದನ್ನು ಮಾಡ್ತಾರೆ. ಮತ್ತು ಪ್ರಧಾನಿ ಪಟ್ಟು ಅನ್ನೋದು ಹಂಗೆ ಸುಮ್ಮನೆ ಬರುವಂಥದ್ದಲ್ಲ, ಎಂದೋ ಯಾರಿಗೂ ಬರುವಂಥದ್ದು, ಒಲಿಯುವಂಥದ್ದು ಒಲ್ಲದದು. ಅವ್ರು ಎಲ್ಲಿ ತನಕ ಜನ ಬಯಸ್ತಾರೆ ಉಳಿಲಿ, ಜನಾಭಿಪ್ರಾಯ ಮುಖ್ಯ ಇಲ್ಲ, ಜನ ಆಯ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ದಾಳಿ ಮಾಡ್ತಾರೆ. ಇಲ್ಲ ಇವರು ಓಟ್ ಹಾಕ್ಕೊಂಡ್ರು ಮಾಡಿರಿ, ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಏನೋ ಆರೋಪ ಮಾಡ್ತಾ ಇದ್ದಾರೆ. ಅದು ಸತ್ಯನೂ ಇರ್ಬೋದಿಲ್ಲ ಅಂತಲ್ಲ, ಓಟ್ ತಾವು ಮಾಡ್ಕೊಳ್ಳೋವಂಥದ್ದು. ಇವತ್ತು ಒನ್ ಸೈಡೆಡ್ ಎಲೆಕ್ಷನ್ ಆಗ್ತಾಯಿದೆ, ಮೋಸ ಆಗ್ತಾಯಿದೆ, ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಅದಕ್ಕೆ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ, ಸುಮ್ಮನೆ ಮಾತಾಡ್ತಾ ಇಲ್ಲ. ಇದು ಭಾಳ ಗಮನಿಸುವಂಥದ್ದು. ಯಾಕೆಂದರೆ ರಿಸಲ್ಟ್ ಸಹಿತ ನಮಗೆ